ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತುಳಜಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಣ್ಣೆ ಬದನೆಕಾಯಿನ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೇನೆಲ್ಲ ಬೇಕಂತ ಕೂಡ ಇಲ್ಲಿ ನೋಡೋಣ. ನಾವು ಇಲ್ಲಿ 2 ಸ್ಪೂನಷ್ಟು ಗುರೆಳ್ಳು ಪುಡಿನ ತೊಗೊಂಡಿದ್ದೀನಿ, ಅಂದರೆ ಖಾರೆಳ್ಳು ಪುಡಿ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಕಡಲೆ ಬೀಜದ ಪುಡಿನ ತೊಗೊಂಡಿದ್ದೀನಿ, ಅಂದರೆ ಶೇಂಗಾದ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇಲ್ಲಿ ಮಸಾಲೆ ಖಾರ ನಾನು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಖಾರದ ಪುಡಿ ಕೂಡ ಅಷ್ಟೇ ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಇಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಕೆ ಇನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಉಪ್ಪು ಹಾಕಿ ನೀರಲ್ಲಿ ಇದನ್ನು ತೊಳೆಯೋಕೆ ಇಟ್ಕೊಂಡಿದ್ದೀನಿ. ಮಾಡೋಕ್ಕೆಣ್ಣೆ ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಇಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಇಷ್ಟು ಐಟಮ್ಸು ಸಾಕು ನಮಗೆ ಬದನೆಕಾಯಿ ಪಲ್ಯ ಮಾಡೋಕ್ಕೆ. ಇಲ್ಲಿ ನೋಡಿ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ನಾವು ತೊಳ್ಕೊಳ್ಳೋದ್ರಿಂದ ಒಗರು ಅನ್ನೋದು ಎಲ್ಲ ಬಿಟ್ಕೊಳ್ಳುತ್ತೆ ಬದನೆಕಾಯಿದು. ಇದನ್ನು ಈ ರೀತಿ ನಾವು ನೋಡಿ ತಲೆ ಭಾಗದಿಂದನೇ ಇದು ಕಟ್ ಮಾಡ್ಕೋಬೇಕು, ತುದಿಯಿಂದನೇ. ಯಾಕೆ ಕಟ್ ಮಾಡ್ಕೋಬೇಕು ಈ ರೀತಿ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಇವಾಗ ಇದನ್ನು ಕಟ್ ಮಾಡಿದ್ಮೇಲೆ ನೋಡಿ ಈ ರೀತಿ ಎಲ್ಲ ಬಿಡಿಸಿ ನೋಡಿ ಹುಳ ಏನಾದರೂ ಇರ್ತಾವ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಎಲ್ಲನೂ ಕೂಡ ಅಷ್ಟೇ ಅದೇ ರೀತಿಯಾಗಿ ಕಟ್ ಮಾಡ್ಕೋತೀನಿ. ನೋಡ್ತಾ ಇರಬೇಕು ನೀವಿಲ್ಲಿ ಇದನ್ನು ಈ ರೀತಿಯಾಗಿ ಎಲ್ಲನೂ ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದು, ಇಬ್ಬರಿಗಂತ ಮಾಡ್ತಾ ಇರೋದು. ತೊಗೊಂಡಿರುವಂಥ ಗುರೆಳ್ಳು ಪುಡಿ ಆಗಲಿ, ಹಾಗೆ ಖಾರ, ಉಪ್ಪು, ಶೇಂಗಾದ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಹುಣಸೆ ಹುಳಿ ಹಾಕ್ಕೊಂಡು ಕಲಿಸ್ಕೋಬೇಕು. ನಿಮಗೆ ಹುಣಸೆ ಹುಳಿ ಇಷ್ಟ ಇಲ್ಲ ಅಂದರೆ ಮೊಸರು ಹಾಕ್ಕೊಂಡ್ರು ಕೂಡ ಓಕೆ, ಆದರೆ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಹಾಗಾಗಿ ಹುಣಸೆ ಹುಳಿನ ಅಥವಾ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಸರು ಹಾಕ್ಕೊಂಡ್ರು ಇನ್ನೂ ಟೇಸ್ಟಾಗಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ಕೂಡ ಇದೆ, ಇನ್ನೂ ನಾನು ತುಂಬ ಬದನೆಕಾಯಿದು ಎಣ್ಣೆ ಬದನೆಕಾಯಿ ವೆರೈಟಿ ರೆಸಿಪಿಗಳನ್ನ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಹಾಗೆ ನೋಡಿ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲಾನ ತುಂಬ್ಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ಅದ್ರ ಒಳಗಡೆ ತುಂಬ್ಕೋಬೇಕು. ಎಲ್ಲ ಬದನೆಕಾಯಿಗೂ ಅಷ್ಟೇ ನಾನು ಇಲ್ಲಿ ತುಂಬಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಅಂಟಿಸ್ಬಿಟ್ಟು ಇದಕ್ಕೆ ಈ ಪಾತ್ರೆಯಲ್ಲಿ ನಾನು ಇವತ್ತು ಎಣ್ಣೆ ಬದನೆಕಾಯಿನ ಮಾಡ್ತಾಯಿದ್ದೀನಿ. ಈ ಪಾತ್ರೆಯಲ್ಲಿ ಎಣ್ಣೆ ಬದನೆಕಾಯಿ ಪಲ್ಯ ಮಾಡೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸತಿ ಬೇಕಂದರೆ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದರೊಳಗಡೆ ಬದನೆಕಾಯಿನ ಇಟ್ಕೊಳ್ಳೋಣ. ಇದಕ್ಕೆ ನಾನು ಯಾವುದಕ್ಕೂ ಇಲ್ಲಿ ಒಗ್ಗರಣೆ ಮಾಡ್ತಾ ಇಲ್ಲ. ಬೆಳ್ಳುಳ್ಳಿ ಆಗಲಿ ಸಾಸಿವೆ ಆಗಲಿ ಯಾವುದು ಯೂಸ್ ಮಾಡಿ ಇಲ್ಲಿ ಒಗ್ಗರಣೆ ಮಾಡ್ತಾ ಇಲ್ಲ, ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ನಮ್ಮ ಅಜ್ಜಿ ಕೈ ರುಚಿ ಅಂತಾನೆ ನಮ್ಮ ಅತ್ತೆನೂ ಮಾಡ್ತಾಯಿದ್ರು ಈ ರೀತಿ. ಹಾಗಾಗಿ ಹಳೆ ಕಾಲದ ರೆಸಿಪಿ ಇದು. ಹಳೆ ಕಾಲದ ರೆಸಿಪಿ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತಿರೋ ಪ್ರಕಾರ ಹಳೆ ಕಾಲದವರು ಎಷ್ಟು ಗಟ್ಟಿ ಇದ್ದಾರೆ ಅಂತ ನಿಮಗೆ ಗೊತ್ತಲ್ವಾ. ಈ ರೀತಿ ಊಟ ಎಲ್ಲ ತಿಂದು ಅಷ್ಟು ಗಟ್ಟಿ ಇದ್ದಾರೆ ಅವರು. ನಾವಿವಾಗ ಪ್ರತಿಯೊಂದಕ್ಕೂ ತುಂಬ ಎಣ್ಣೆ ಎಲ್ಲ ಹಾಕಿ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಂಡು ತುಂಬ ಅಡುಗೆಗಳನ್ನ ಮಾಡಿ ತಿಂತೀವಿ. ಅದರಲ್ಲೇ ನಮ್ಮದು ಅರ್ಧ ಶಕ್ತಿನ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ನೋಡಿ ಕಲ್ಲಲ್ಲಿ ಈ ಥರ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ. ನಮ್ಮೂರ ಕಡೆ ಬೇರೆ ಕಲ್ಲು ಬರುತ್ತೆ, ಆದರೆ ಇಲ್ಲಿ ಇದೇ ಕಲ್ಲು ಸಿಕ್ಕಿರೋದು. ಇವಾಗ ಈ ಕಲ್ಲಿಂದ ನಾನು ಜಜ್ಜಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಇದು ಒಗ್ಗರಣೆ ಮಾಡಿಲ್ಲ ನೋಡಿ, ಹಾಗೆ ಮೇಲೆ ಹಾಕ್ಕೋಬೇಕು. ಹಾಗೆ ಎಣ್ಣೆ ಕೂಡ ನಾನು ಇಲ್ಲಿ ಮೇಲಿಂದಾನೇ ಹಾಕ್ಕೋತಾ ಇದ್ದೀನಿ. ಇಷ್ಟು ಎಣ್ಣೆ ಸಾಕಿದಕ್ಕೆ ಇದಕ್ಕೆ 2 ನಿಮಿಷ ಮುಚ್ಚಿ ಹಾಗೆ ಬೇಯಿಸ್ಕೊಳ್ಳೋಣ. 2 ನಿಮಿಷ ಆಗಿದೆ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅಂತ. ಅಷ್ಟೊಂದು ಎಣ್ಣೆ ಕೂಡ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಹಾಗೆ ಅರಿಶಿನ ಕೂಡ ನಾವಿಲ್ಲೇ ಹಾಕ್ಕೊಂಡಿಲ್ಲ. ಇವಾಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಬೇಯಬೇಕಲ್ವ, ಹಾಗಾಗಿ ತಿರುಗಿಸಿ ಹಾಕೊತಾ ಇದ್ದೀನಿ. ಇದನ್ನು ಮತ್ತೆ ತಿರುಗಿಸಿ ಹಾಕೊಂಡು ಆದಮೇಲೆ ಮತ್ತೆ ನಾವಿಲ್ಲೇ 1 ನಿಮಿಷ ಮುಚ್ಚಿಬಿಟ್ಟು ಹಾಗೆ ಬೇಯಿಸ್ಕೋಬೇಕಾಗತ್ತೆ. ನೀಟಾಗಿಲ್ಲ ಅದನ್ನ ತಿರುಗಿಸ್ಕೊಂಡು ಹಾಕೋತಾ ಇದ್ದೀನಿ. ನೀವು ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಯಾವುದಕ್ಕಾದ್ರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಮತ್ತೆ ನಾನಿಲ್ಲಿ 1 ನಿಮಿಷನ ಬೇಯಿಸೋಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಪೂರ್ತಿಯಾಗಿ ಬೆಂದಿದೆ ಬದನೆಕಾಯಿ ಪಲ್ಯ, ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಘಮ ಅಂತೂ ತುಂಬ ಚೆನ್ನಾಗೇ ಬರ್ತಾ ಇದೆ. ಈ ರೀತಿ ನೀವು ಕೂಡ ಒಂದ್ಸತಿ ಮಾಡಿ ನೋಡಿ, ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಎಂಥ ಫಂಕ್ಷನ್ಗಳಲ್ಲಿ ಕೂಡ ಮಾಡ್ಕೋಬೋದು. ಇದು ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬ ಸರಳ.
ನಿಮಗೆ ಫಂಕ್ಷನ್ಗಳಲ್ಲಿ ಈ ಥರ ತುಂಬಿ ಮಾಡೋದು ಕಷ್ಟ ಆಗುತ್ತಂದರೆ ಇನ್ನೊಂದು ರೀತಿ ನಾನು ನಿಮಗೆ ಮಾಡಿ ಇನ್ನೊಂದು ರೆಸಿಪಿನ ಮಾಡಿ ಹಾಕ್ತೀನಿ. ಫಂಕ್ಷನ್ಗಳಲ್ಲಿ ಯಾವ ರೀತಿ ಎಣ್ಣೆ ಬದನೆಕಾಯಿ ಮಾಡೋದು ಅಂತ ಆ ರೆಸಿಪಿ ಕೂಡ ನಿಮಗೆ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಇವಾಗ ಕಂಪ್ಲೀಟಾಗಿ ನಮಗೆ ಇಲ್ಲಿ ಬದನೆಕಾಯಿ ಎಣ್ಣೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಕೊತ್ತಂಬರಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ. ಇಲ್ಲಿ ನಿಮಗೆ ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಕಲರ್ಫುಲ್ಲಾಗಿ ಟೇಸ್ಟಿಯಾದ ತುಂಬ ರುಚಿಕರವಾದ ಎಣ್ಣೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಮತ್ತು ಇದೇ ಥರ ಹೊಸ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಶೇರ್ ಮಾಡಿ ಮತ್ತು ರೆಸಿಪಿ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ನಮಸ್ಕಾರ.